ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ 35 ದಿವಸಗಳ ಕಾಲ ಕೆತ್ತನೆ ಕಾರ್ಯದಲ್ಲಿ ತೊಡಗಿಕೊಂಡಿರುವ ವೀರೇಶ್ ಅವರ ಜೊತೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಮಾತನಾಡಿದ್ದಾರೆ. ಬನ್ನಿ ಅವರು ಏನು ಮಾತಾಡಿದ್ದಾರೆ ನೋಡೋಣ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣನೇ ಶುರುವಾಗಿರುವಂಥದ್ದು. ಅದರಲ್ಲಿ ಕರ್ನಾಟಕದ 8 ಶಿಲ್ಪಿಗಳು ಕೂಡ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಿಂದಾಗಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜಾನೆಕಲ್ ಗ್ರಾಮದ ವೀರೇಶ್ ಬಡಿಗೇರ್ ಅವರು ಕೂಡ ಅಲ್ಲಿ ಒಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿರುವಂಥದ್ದು, ಅದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಹೇಳ್ತಾ ಇರುವಂಥದ್ದು. ಅವರು ವೀರೇಶ್ ಬಡಿಗೇರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಅಲ್ಲಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಏನೆಲ್ಲ ಶಿಲ್ಪವನ್ನು ಕೆತ್ತಿದ್ರಿ ಸರ್ ಅಂತ? ಸರ, ನನಗೆ ಇಲ್ಲಿಂದ ನಾನು ತುಂಬ ಖುಷಿ ಸರ್. ನಾನು ರಾಮ ಮಂದಿರಕ್ಕೆ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ನಾವು ರಾಮ ಮಂದಿರ ಮುಂದುಗಡೆಗೆ ಒಂದು ನವಿಲು ಮಾಡಿದ್ವಿ ಸರ್. 21 ನವಿಲು ಮಾಡಿದ್ವಿ ನಾವು. ಆಮೇಲೆ ಕಂಬದೊಳಗಡೆ ಕುಸಿರಿ ಕೆಲಸ ಮಾಡಿದ್ವಿ. ಆ ಮಾಡಿಂದ ಮತ್ತೆ ನಾವು ಒಂದು 21 ದಿನ ಟೈಮ್ ಹಿಡಿ ಸರ್ ನಮಗೆ ಅಲ್ಲಿ ಮಾಡೋಕ್ಕೆ. ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕಂತಲೇ ಇದು ಮಾಡ್ತಿದ್ವಿ ಸರ್ ನಾವು ಅಲ್ಲಿ. ಅಲ್ಲ, ಯಾರು ನಿಮಗೆ ಇವಾಗ ಅಲ್ಲಿವರೆಗೆ ಕರ್ಕೊಂಡು ಹೋದ್ರು? ಯಾಕಂತಂದರೆ ಇವತ್ತು ಶಿಲ್ಪಿಗಳನ್ನು ಇದು ಅವರ ಸಮಸ್ಯೆಗಳು ಮತ್ತು ಸಾಕಷ್ಟು ಇರುವಂಥದ್ದು. ಆದರೆ ಕೆಲವು ಸಮಸ್ಯೆಗಳಿಂದಾಗಿ ಸಾಕಷ್ಟು ಶಿಲ್ಪಿಗಳು ಕೂಡ ಇವತ್ತು ಹಳ್ಳಿಗಳಲ್ಲಿ ಹಾಗೆ ಉಳ್ಕೊಂಡಿರುವಂಥದ್ದು. ಇದರಿಂದಾಗಿ ನಿಮ್ಮನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಯಾರು ಮಾಡಿದ್ರು ಅಂತ? ಸರ, ನಮ್ಮನ್ನ ಅಯೋಧ್ಯೆಗೆ ಫೋನ್ ಮಾಡಿದ್ದು ರವೀಂದ್ರಾಚಾರ್ಯ ಅಂತೇಳಿ ನಮಗೆ. ನನಗೆ ಫೋನ್ ಮಾಡಿದ್ರು, ಸ್ಟಾರ್ಟಿಂಗ್ ಫೋನ್ ಮಾಡಿದ್ರು, ಅಯೋಧ್ಯೆಗೆ ರಾಮ ಮಂದಿರಕ್ಕೆ ಬರ್ತಾ ಅಂತ ಕೇಳಿದ್ರು. ಅವ್ರು ಅಲ್ಲೇ ಇದ್ದರು. ಅವರು ಹೋಗಿ ಒಂದು 6 ತಿಂಗಳೇನೋ ಆಗಿತ್ತು. ನನಗೆ ಫೋನ್ ಮಾಡಿದ್ರು, ಬರ್ತೀಯಾ, ಯಾರನ್ನ ಇತ್ತಂದ್ರೆ ಹೇಳು, ಕರ್ಕೊಂಡು ಬಾ ಅಂತ ಹೇಳಿದ್ರು ನನಗೆ. ನನಗೆ ಗೊತ್ತಿದ್ದವರು 4 ಜನ ಇದ್ವಿ ನಾವು 4 ಜನನೇ ಸ್ಟಾರ್ಟಿಂಗಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಸರ್ ನಾವು. ಒಂದು ಡೇಟು ನಾವು ಫಿಕ್ಸ್ ಮಾಡ್ಕೊಂಡು ಹೋದ್ವಿ ಸರ್ ನಾವು. ಹುಬ್ಳಿಯಿಂದ ಎಲ್ಲರೂ ಸೇರಿ ಹುಬ್ಳಿಗೆ ಹೋದ್ವಿ. ಹುಬ್ಳಿಯಿಂದ ನಾವು ಝಾನ್ಸಿಲಿಂದ ಮತ್ತು ಲಕ್ನೋಕ್ಕೆ ಹೋದ್ವಿ. ಲಕ್ನೋದಿಂದ ಅಯೋಧ್ಯೆಗೆ ಹೋದ್ವಿ ನಾವು. ಅಯೋಧ್ಯೆಗೆ ಹೋಗಿ ಒಂದು 3 ಡೇಸ್ ಆಯ್ತು. ಜರ್ನಿ ಮಾತ್ರ 3 ಡೇಸ್ ಆಯ್ತು ಸರ್ ನಮಗೆ. ಅಲ್ಲಿ ಮುಗಿಸಿದ ಸೆಕೆಂಡ್ ಡೇ ದಿನ ನಮ್ಗೆ ಒಳಗಡೆ ಎಂಟ್ರಿ ಕೊಡಲಿಲ್ಲ, ಬಿಡಲಿಲ್ಲ ನಮಗೆ. ರಾಮ ಮಂದಿರ ಒಳಗಡೆ ಬಿಡಲಿಲ್ಲ. ಆಮೇಲೆ ID ಕಾರ್ಡು ಮಾಡೋಕ್ಕೆ ಒಂದು 3 ದಿನ ತೊಗೊಂಡ್ರು ಸರ್ ನಮಗೆ. 3 ದಿನ ಆದಮೇಲೆ ಒಳಗಡೆ ಬಿಟ್ಟರು. ರಾಮ ಮಂದಿರ ನೋಡಿದ ತಕ್ಷಣ ನಮಗೆ ಶಾಕ್ ಆಗಿಬಿಟ್ಟಿದ್ವಿ ಸರ್ ನಾವು. ರಾಮ ಮಂದಿರ ಒಳಗಡೆ ಕಾಲಿಡೋಕೆ ಪುಣ್ಯ ಬೇಕು ಸರ್ ನಮಗೆ. ಆ ಪುಣ್ಯ ನಮ್ದು 7 ಜನ ಪುಣ್ಯ, ನಮ್ಮ ತಂದೆ ತಾಯಿ ಆಶೀರ್ವಾದ, ಆಮೇಲೆ ನಮ್ಮ ಊರಿನ ಗುರು ಇರೋದು ಅಂತ ಇಷ್ಟಪಡ್ತೀನಿ. ಅಲ್ಲ, ಇವಾಗ 500 ವರ್ಷಗಳ ಹೋರಾಟ ಆಗಿರುವಂಥದ್ದು ರಾಮ ಮಂದಿರ ನಿರ್ಮಾಣಕ್ಕಾಗಿ ಅಯೋಧ್ಯೆಗೆ ಹೋಗ್ತಾರಂತಾನೆ ಸಾಕಷ್ಟು ಜನರು ಹೋಗಿಲ್ಲ. ಇದರಿಂದಾಗಿ ಇವಾಗ ನೀವು ಒಂದು ಅಲ್ಲಿ ಇರುವಂಥ ನಿಮ್ಮ ಹಳೆಯ ಸೇವೆಯನ್ನು ಮಾಡೋಕೆ ಹೊಂಟಿದ್ರೆ ಅದು ಯಾವ ರೀತಿ ಖುಷಿ ಆಗುತ್ತೆ ಅಂತ? ಸರ್, ನಾನು ಮಾಡಿದ್ದು ಹಳೆಯ ಸೇವೆನೇ ರಾಮ ಮಂದಿರದಲ್ಲಿ. ಯಾಕಂತ ನಾನೊಬ್ಬ ಸಣ್ಣ ಕಲಾವಿದನೇ. ನನಗಿನ್ನ ತುಂಬ ದೊಡ್ಡ ಕಲಾವಿದರು ಇದ್ದಾರೆ. ಅವ್ರ ಮುಂದೆ ಒಂದು ಸಣ್ಣ ಕಲಾವಿದ ನಾನು. ಈಗ ಬೆಳೀತಾ ಇರೋದು. ನಾನೊಂದು 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಎಜುಕೇಷನ್ನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಶ್ರೀ ಕೆಂಗಲ್ ಚನ್ನಪಟ್ಟಣ ಅಂತೇಳಿ ಕೆಂಗಲಲ್ಲಿ ಆಗಿದೆ ನಂದು. ಅಲ್ಲಿ BVA ಡಿಗ್ರಿ ಆಗಿದೆ ನಂದು. ಅದು ಮುಗಿದ ನಂತರನೇ ನಾನು ಸಣ್ಣ ಪುಟ್ಟ ಮಾಡ್ಕೊಂತ ಅಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾವು. ಈಗ ಒಂದು ಅಯೋಧ್ಯೆಯಿಂದ ನನಗೊಂದು ಒಳ್ಳೆ ಇದು ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನು ಅವ್ರ ಧರ್ಮಪತ್ನಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಕೆಲಸ ಮಾಡ್ತೀನಿ. ಯಾಕೆ ಅಯೋಧ್ಯೆಗೆ ಹೋಗುವಂಥದ್ದು ಸಾಕಷ್ಟು ಕಷ್ಟ ಅಮ್ಮ. ಪತಿಯವರು ಹೋಗಿದ್ದಾರೆ, ಅದಕ್ಕೆ ಏನಂತ ಹೇಳ್ತಾರೆ? ತುಂಬ ಖುಷಿಯಾಗಿದೆ ಸರ್, ಸಂತೋಷ ಆಗಿದೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಇನ್ನೂ ಬೆಳೀಲಿ ನಮ್ಮ ಮನೆಯವರು ಅನ್ನೋದೇ ನಮ್ಮ ಆಸೆ. ಅಲ್ಲ, ಇವಾಗ ನಿಮ್ಮ ಮನೆಯವರು ಓದುವಂಥ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಪಟ್ಟು ಗ್ರಾಮಸ್ಥರು ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಅಯೋಧ್ಯೆಗೆ ಹೋಗಿದ್ದಾರೆ ಅಂದರೆ ಅದ್ರ ಬಗ್ಗೆ ಏನು ಹೇಳ್ಕೊತೀರ ಅಂತ? ಏನು ಹೇಳೋಕ್ಕೆ ಗೊತ್ತಾಗ್ತದೆ. ಅಲ್ಲ, ಇದು ಈ ಕೆಲಸಕ್ಕೆ ಶಿಲ್ಪಿ ಕೆಲಸ ಮಾಡೋದಕ್ಕೆ ಸಾಕಷ್ಟು ಊರವರ ಸಹಾಯ ಇದೆ. ಸಾಕಷ್ಟು ಊರವ್ರ ಗ್ರಾಮಸ್ಥರಿಗೆ ಏನು ಹೇಳ್ತೀರ ಅಂತ? ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತೀವಿ, ವಂದನೆಗಳು. ಇಲ್ಲಿವರೆಗೂ ತಂದಿದ್ದಾರ, ಇನ್ನು ಮುಂದೆನೂ ಅವ್ರ ಕೈ ಹಿಡೀಲಿ, ನಮ್ಮ ಮನೆಯವ್ರದ್ದು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಸೆ ಪಡ್ತೀವಿ. ಇಲ್ಲಿರುವಂಥ ವೀರೇಶ್ ಬಡಿಗೇರ್ ಅವರ ಮಾತು ಏನಂತಂದರೆ, ಯಾಕಂತಂದರೆ ನಾನು ಓದುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರು ನನಗೆ ಸಹಾಯ ಮಾಡಿ ಇವತ್ತು ನನ್ನನ್ನು ಈ ಮಟ್ಟಿಗೆ ತಂದಿರುವಂಥದ್ದು. ಇನ್ನೊಂದು ಅಯೋಧ್ಯೆಗೆ ಹೋಗಿ ನಾನು ಅಲ್ಲಿ ನನ್ನ ಹಳೆಯಲ್ಲಿ ಸೇವೆ ಮಾಡಿರುವಂಥದ್ದು ಸಾಕಷ್ಟು ಖುಷಿ ತಂದಿರುವಂಥ ವಿಚಾರ ಅಂತೇಳಿ ಇಲ್ಲಿರುವಂಥ ವೀರೇಶ್ ಹೇಳ್ತಾ ಇರುವಂಥದ್ದು. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.